ಪರಿಷತ್ನಲ್ಲಿ ಪಾಸ್ ಆದ ನಂತರ ಈಗ ರಾಜ್ಯಪಾಲರ ಅಂಗಳವನ್ನು ತಲುಪಿದೆ. ರಾಜ್ಯಪಾಲರನ್ನ ನಾವು ಭೇಟಿಯಾಗ್ತೀವಿ. ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕದ ಹಾಗೆ ನಾವು ಅವರನ್ನ ಮನವಿ ಮಾಡ್ತೀವಿ. ಇದು ಈ ವಿವಾದಾತ್ಮಕ ಬಿಲ್ ಇದೆಯಲ್ಲ, ಇದರ ಪರಿಣಾಮಗಳ ಬಗ್ಗೆ, ಮುಂದಾಗುವಂತ ಪರಿಣಾಮಗಳ ಬಗ್ಗೆ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡ್ತೀವಿ, ಅಂಕಿತ ಹಾಕಬೇಡಿ ಅಂತ ಹೇಳಿ ಅನ್ನೋದನ್ನ ಚಲುವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ರಿಪಬ್ಲಿಕನ್ ಕನ್ನಡಕ್ಕೆ ಮಾತಾಡ್ತಾ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರೋಧಿ ಮತ್ತು ಮಾರಕವಾದ ಬಿಲ್, ಇದಕ್ಕೆ ಅಂಕಿತ ಹಾಕಬೇಡಿ. ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಕೋರ್ಟ್ನಲ್ಲೂ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಇದನ್ನ ಈ ದ್ವೇಷ ಭಾಷಣ ಮಸೂದೆ ಇತ್ತಲ್ಲ, ಕಾಯ್ದೆ ಆಗಲು ಬಿಡೋದಿಲ್ಲ. ಬಿಲ್ಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ನಾವು ಮನವಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ. ದ್ವೇಷ ಭಾಷಣದ ಬಿಲ್ ಎರಡೂ ಸದನದಲ್ಲೂ ಕೂಡ ಪಾಸ್ ಆಗಿರತಕ್ಕಂಥದ್ದು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಆ ಬಿಲ್ ಪಾಸ್ ಆಗಿದೆ. ಇನ್ನು ಬಿಜೆಪಿ ಮುಂದಿನ ನಡೆ ಏನು ಅನ್ನೋಂಥದ್ದು ಬಹಳ ಕುತೂಹಲ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲುವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಿಲ್ ಅನ್ನ ಈಗಾಗಲೇ ಎರಡೂ ಸದನದಲ್ಲೂ ಕೂಡ ಪಾಸ್ ಮಾಡ್ಕೊಂಡಿದೆ ಬಹುಮತದ ಆಧಾರದ ಮೇಲೆ. ಸೊ ಇದನ್ನ ಮುಂದಿನ ಹೋರಾಟ ಯಾವ ರೀತಿ ಮಾಡುತ್ತೆ ಬಿಜೆಪಿ? ನೋಡಿ, ಇದು ರಾಜಕಾರಣಿಗಳನ್ನ, ಸರ್ಕಾರವನ್ನ ವಿರೋಧಿಸ್ತಕ್ಕಂಥ, ನಿಂದಿಸ್ತಕ್ಕಂಥ, ಅದು ಬೇರೆ ಬೇರೆ ಸಂಘಟನೆಗಳವರನ್ನ ಎಲ್ಲರನ್ನೂ ಅಣಿಯಲಿಕ್ಕೆ ಮಾಡಿರತಕ್ಕಂಥ ಬಿಲ್ಲು. ಇದನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಆದರೂ ಕೂಡ ಅವರಿಗೆ ಮೆಜಾರಿಟಿ ಇದೆ, ಅದರಿಂದಾಗಿ ಇವತ್ತು ಅವರು ಪಾಸ್ ಮಾಡ್ಕೊಂಡಿರಬಹುದು. ಇದು ಇಲ್ಲಿಗೆ ಉಳಿಯೋದಿಲ್ಲ. ಈಗಾಗಲೇ ದೇಶದಲ್ಲಿ ಬಿಎನ್ಎಸ್ ಆಕ್ಟ್ ಅನ್ನ ತರಲಾಗಿದೆ ಅನ್ನೋಂಥದ್ದು ಒಂದು ಕಡೆ, ಜೊತೆಯಲ್ಲಿ ಕೆಳಮನೆಯಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಈ ಬಗ್ಗೆ ಏನಾದರೂ ರಾಜ್ಯಪಾಲರಿಗೆ ಗಮನಕ್ಕೆ ತಂದು ಈ ಬಿಲ್ ಜಾರಿಗೆ ತರೋದು ಬೇಡ ಅನ್ನೋಂಥದ್ದು ಏನಾದರೂ ಮನವಿಯನ್ನು ಮಾಡ್ತೀರಾ ಅಂತ? ಖಂಡಿತವಾಗಿಯೂ. ನೋಡಿ, ಈಗಾಗಲೇ ದ್ವೇಷ ಭಾಷಣ ಯಾರೇ ಮಾಡಿದ್ರು ಅದನ್ನ ಹತ್ತಿಕ್ಕಲಿಕ್ಕೆ ಮತ್ತೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಹಲವು ಕಾನೂನುಗಳಿದೆ. ಅದನ್ನೇ ಬಿಎನ್ಎಸ್ ಅಡಿಯಲ್ಲೂ ಕೂಡ ನನ್ನ ಮೇಲೇನೆ ಇವತ್ತು ನಾನು ದ್ವೇಷ ಭಾಷಣ ಮಾಡದೇ ಇದ್ರೂ ಕೂಡ ನನ್ನ ಮೇಲೇನೆ ಏನು ಎಫ್ಐಆರ್ ಆಯಿತು, ನಾನ್ ಬೇಲೆಬಲ್ ಆಯಿತು, ಇದೆಲ್ಲವನ್ನೂ ಕೂಡ ಆ ಕಂಪ್ಲೇಂಟ್ ಅಲ್ಲೂ ಕೂಡ ನಾನು ದ್ವೇಷ ಭಾಷಣ ಮಾಡಿದ್ದೀನಿ ಅಂತಂದಿಲ್ಲ. ಮುಂದೆ ಇಂಥದ್ದು ಆಗೋ ಸಂದರ್ಭ ಇದೆ ಅಂತ ಹೇಳ್ಕೊಂಡು ಒಂದು ಇದು ಕೊಟ್ಟಿದ ತಕ್ಷಣನೇ ನನ್ನನ್ನೇ ನಾನ್ ಬೇಲೆಬಲ್ ಮಾಡಿದ್ರು. ಇದನ್ನ ನಿದರ್ಶನವಾಗಿ ನಾನು ಕೊಟ್ಟು ಯಾವ ರೀತಿ ಮಿಸ್ಯೂಸ್ ಮಾಡಬಹುದು ನೀವು ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಇಷ್ಟಾದರೂ ಕೂಡ ಅವರು ನಾವು ಹಠಕ್ಕೆ ಬಿದ್ದು ಇದನ್ನ ಮಾಡಿದ್ದಾರೆ. ಇದನ್ನ ನಾವು ಹೋರಾಟವೂ ಮಾಡಬೇಕಾಗತ್ತೆ. ಇದೆಲ್ಲವನ್ನು ಯಾಕೆಂತಂದ್ರೆ ನಮ್ಮ ಮೇಲೆ ಮಾತ್ರ ಅಲ್ಲ, ನಮಗೆ ಭಯ ಇಲ್ಲ. ಇವರು ನಮ್ಮನ್ನು ಎಷ್ಟೇ ಭಯ ಪಡಿಸಿದ್ರು ನಾವು ಯಾವ ದ್ವೇಷ ಭಾಷಣವೂ ಮಾಡೋದಿಲ್ಲ, ಏನಿಲ್ಲ. ಆದ್ರೆ ನೋಡಿ, ಈ ಕಚೇರಿಯಲ್ಲೇ ಕುಳಿತು, ಈ ಸದನದಲ್ಲೇ ಕುಳಿತು ಈಗ ದೇಶದ ಗೃಹ ಸಚಿವರ ವಿರುದ್ಧವಾಗಿ ಪ್ರಿಯಾಂಕ ಖರ್ಗೆ ಅವರು ಏನಂತಂದ್ರು, ನಾಲಾಯಕ್ ಗೃಹ ಸಚಿವರು ಅಂತಂದ್ರು. ಅದು ದ್ವೇಷ ಭಾಷಣ ಅಲ್ವಾ? ನೀವು ಮಾಡಿ ತಂದಿರೋ ಬಿಲ್ ಯಾವುದು? ದ್ವೇಷ ಭಾಷಣದ್ದು. ದ್ವೇಷ ಭಾಷಣದ ಇದು ಬಿಲ್ಲಿನ ಮೇಲೆ ಮಾತಾಡುವಾಗ್ಲೇನೆ ನೀವು ದೇಶದ ಗೃಹ ಸಚಿವರ ಮೇಲೆ ನೀವು ಯಾವ ದ್ವೇಷ ಭಾಷಣ ಮಾಡಲಿಲ್ವಾ? ಇದಕ್ಕೆ ಯಾರು ಹೊಣೆ? ಈಗ ಅವ್ರ ಮೇಲೆ ಏನ್ ಕ್ರಮ ಜರುಗಿಸ್ತೀರಿ? ಅವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತೀರಿ? ಇವತ್ತು ಮಾಡ್ಬೇಕಲ್ಲ ಅವರು. ಒಬ್ಬ ಮಂತ್ರಿ ಆದ್ರೆ ಅವ್ರಿಗೆ ಬೇರೆ ನ್ಯಾಯ, ಬೇರೆಯವ್ರಿಗೆ ಬೇರೆ ನ್ಯಾಯ ಇರುತ್ತಾ? ಸೇಮ್ ಥಿಂಗ್ ವಿಧಾನಸಭೆಯಲ್ಲೂ ಕೂಡ ಆಯ್ತು. ಬೈರತಿ ಸುರೇಶ್ ಅವರು, ಕರಾವಳಿ ಅವರು ಇರೋದೇ ಬೆಂಕಿ ಹಚ್ಚೋಕೆ ಅನ್ನೋಂಥದ್ದು ಹೇಳಿದ್ರು. ಇಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ನಿಂದನೆ ಮಾಡಿದ್ದಾರೆ. ಇದೆ. ಈಗ ನನಗನ್ಸಂಗೆ ಇವರ ಕ್ಯಾಬಿನೆಟ್ ಅಲ್ಲೇನೆ ಅರ್ಧದಷ್ಟು ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇದೇನ ಜಾರಿಗೆ ಬಂದ್ರೆ ಅವರೇ ಮೊದಲು ಜೈಲಿಗೆ ಹೋಗ್ಬೇಕಾಗತ್ತೆ. ಇಂಥ ಪರಿಸ್ಥಿತಿ ಇದೆ. ಆದ್ರೆ ಏನಂತಂದ್ರೆ ನನ್ನವರನ್ನ ರಕ್ಷಿಸು, ಅಲ್ಲದವರನ್ನ ಶಿಕ್ಷಿಸು ಅನ್ನೋ ರೀತಿಯಲ್ಲಿ ಇವತ್ತು ಇವರ ಈ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ. ಇವರು ಬೇರೆಯವರನ್ನ ಶಿಕ್ಷೆ ಕೊಡ್ಲಿಕ್ಕೆ ಮಾತ್ರವೇ ಹೊರತು ಅವರನ್ನ ಶಿಕ್ಷೆ ಕೊಡಿಸ್ಲಿಕ್ಕಲ್ಲ, ಅವರ ರಕ್ಷಣೆಗಾಗಿ ಇದನ್ನ ಬಳಕೆ ಮಾಡ್ತಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲುವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಿಲ್ ಪರಿಷತ್ನಲ್ಲಿ ಪಾಸ್ ಆದ ನಂತರ ಈಗ ರಾಜ್ಯಪಾಲರ ಅಂಗಳವನ್ನು ತಲುಪಿದೆ. ರಾಜ್ಯಪಾಲರನ್ನ ನಾವು ಭೇಟಿಯಾಗ್ತೀವಿ. ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕದ ಹಾಗೆ ನಾವು ಅವರನ್ನ ಮನವಿ ಮಾಡ್ತೀವಿ. ಇದು ಈ ವಿವಾದಾತ್ಮಕ ಬಿಲ್ ಇದೆಯಲ್ಲ, ಇದರ ಪರಿಣಾಮಗಳ ಬಗ್ಗೆ, ಮುಂದಾಗುವಂತ ಪರಿಣಾಮಗಳ ಬಗ್ಗೆ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡ್ತೀವಿ, ಅಂಕಿತ ಹಾಕಬೇಡಿ ಅಂತ ಹೇಳಿ ಅನ್ನೋದನ್ನ ಚಲುವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಹೇಳಿದ್ದಾರೆ.
ಇದು ಪ್ರಜಾಪ್ರಭುತ್ವದ ವಿರೋಧಿ ಮತ್ತು ಮಾರಕವಾದ ಬಿಲ್. ಇದಕ್ಕೆ ಅಂಕಿತ ಹಾಕಬೇಡಿ. ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತೇಳಿ ಚೆಲುವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಕೋರ್ಟ್ನಲ್ಲೂ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಚೆಲುವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಇದನ್ನ ಈ ದ್ವೇಷ ಭಾಷಣ ಬಳಸುವುದೇ ಇತ್ತಲ್ಲ, ಕಾಯ್ದೆ ಆಗಲು ಬಿಡೋದಿಲ್ಲ. ಬಿಲ್ಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ನಾವು ಮನವಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಚೆಲುವಾದಿ ನಾರಾಯಣಸ್ವಾಮಿ. ದ್ವೇಷ ಭಾಷಣದ ಬಿಲ್ ಎರಡೂ ಸದನದಲ್ಲೂ ಕೂಡ ಪಾಸ್ ಆಗಿರತಕ್ಕಂಥದ್ದು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಆ ಬಿಲ್ ಪಾಸ್ ಆಗಿದೆ. ಇನ್ನು ಬಿಜೆಪಿ ಮುಂದಿನ ನಡೆ ಏನು ಅನ್ನೋಂಥದ್ದು ಬಹಳ ಕುತೂಹಲ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚೆಲುವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಿಲ್ ಅನ್ನ ಈಗಾಗಲೇ ಎರಡೂ ಸದನದಲ್ಲೂ ಕೂಡ ಪಾಸ್ ಮಾಡಿಕೊಂಡಿದೆ ಬಹುಮತದ ಆಧಾರದ ಮೇಲೆ. ಸೊ ಇದನ್ನ ಮುಂದಿನ ಹೋರಾಟ ಯಾವ ರೀತಿ ಮಾಡುತ್ತೆ ಬಿಜೆಪಿ? ನೋಡಿ, ಇದು ರಾಜಕಾರಣಿಗಳನ್ನ, ಸರ್ಕಾರವನ್ನ ವಿರೋಧಿಸ್ತಕ್ಕಂಥ, ನಿಂದಿಸ್ತಕ್ಕಂಥ, ಅದು ಬೇರೆ ಬೇರೆ ಸಂಘಟನೆಗಳವರನ್ನ ಎಲ್ಲರನ್ನೂ ಅಣಿಯಲಿಕ್ಕೆ ಮಾಡಿರತಕ್ಕಂಥ ಬಿಲ್ಲು. ಇದನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಆದರೂ ಕೂಡ ಅವರಿಗೆ ಮೆಜಾರಿಟಿ ಇದೆ. ಅದರಿಂದಾಗಿ ಇವತ್ತು ಅವರು ಪಾಸ್ ಮಾಡ್ಕೊಂಡಿರಬಹುದು. ಇದು ಇಲ್ಲಿಗೆ ಉಳಿಯೋದಿಲ್ಲ. ಈಗಾಗಲೇ ದೇಶದಲ್ಲಿ ಬಿಎನ್ಎಸ್ ಆಕ್ಟ್ ಅನ್ನ ತರಲಾಗಿದೆ ಅನ್ನೋಂಥದ್ದು ಒಂದು ಕಡೆ, ಜೊತೆಯಲ್ಲಿ ಕೆಳಮನೆಯಲ್ಲೂ ಕೂಡ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಈ ಬಗ್ಗೆ ಏನಾದರೂ ರಾಜ್ಯಪಾಲರಿಗೆ ಗಮನಕ್ಕೆ ತಂದು ಈ ಬಿಲ್ ಜಾರಿಗೆ ತರೋದು ಬೇಡ ಅನ್ನೋಂಥದ್ದು ಏನಾದರೂ ಮನವಿಯನ್ನು ಮಾಡ್ತೀರಾ ಅಂತ? ಖಂಡಿತವಾಗಿಯೂ. ನೋಡಿ, ಈಗಾಗಲೇ ದ್ವೇಷ ಭಾಷಣ ಯಾರೇ ಮಾಡಿದ್ರು ಅದನ್ನ ಹತ್ತಿಕ್ಕಲಿಕ್ಕೆ ಮತ್ತೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಹಲವು ಕಾನೂನುಗಳಿದೆ. ಅದನ್ನೇ ಬಿಎನ್ಎಸ್ ಅಡಿಯಲ್ಲೂ ಕೂಡ ನನ್ನ ಮೇಲೇನೆ ಇವತ್ತು ನಾನು ದ್ವೇಷ ಭಾಷಣ ಮಾಡದೇ ಇದ್ರೂ ಕೂಡ ನನ್ನ ಮೇಲೇನೆ ಏನು ಎಫ್ಐಆರ್ ಆಯಿತು, ನಾನ್ ಬೇಲೆಬಲ್ ಆಯಿತು, ಇದೆಲ್ಲವನ್ನೂ ಕೂಡ ಆ ಕಂಪ್ಲೇಂಟ್ ಅಲ್ಲೂ ಕೂಡ ನಾನು ದ್ವೇಷ ಭಾಷಣ ಮಾಡಿದ್ದೀನಿ ಅಂತಂದಿಲ್ಲ. ಮುಂದೆ ಇಂಥದ್ದು ಆಗೋ ಸಂದರ್ಭ ಇದೆ ಅಂತ ಹೇಳ್ಕೊಂಡು ಒಂದು ಇದು ಕೊಟ್ಟಿದ ತಕ್ಷಣನೇ ನನ್ನನ್ನೇ ನಾನ್ ಬೇಲೆಬಲ್ ಮಾಡಿದ್ರು. ಇದನ್ನ ನಿದರ್ಶನವಾಗಿ ನಾನು ಕೊಟ್ಟು ಯಾವ ರೀತಿ ಮಿಸ್ಯೂಸ್ ಮಾಡಬಹುದು ನೀವು ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಇಷ್ಟಾದರೂ ಕೂಡ ಅವರು ನಾವು ಹಠಕ್ಕೆ ಬಿದ್ದು ಇದನ್ನ ಮಾಡಿದ್ದಾರೆ. ಇದನ್ನ ನಾವು ಹೋರಾಟವೂ ಮಾಡಬೇಕಾಗತ್ತೆ. ಇದೆಲ್ಲವನ್ನು ಯಾಕೆಂತಂದ್ರೆ ನಮ್ಮ ಮೇಲೆ ಮಾತ್ರ ಅಲ್ಲ, ನಮಗೆ ಭಯ ಇಲ್ಲ. ಇವರು ನಮ್ಮನ್ನು ಎಷ್ಟೇ ಭಯ ಪಡಿಸಿದ್ರು ನಾವು ಯಾವ ದ್ವೇಷ ಭಾಷಣವೂ ಮಾಡೋದಿಲ್ಲ, ಏನಿಲ್ಲ. ಆದ್ರೆ ನೋಡಿ, ಈ ಕಚೇರಿಯಲ್ಲೇ ಕುಳಿತು, ಈ ಸದನದಲ್ಲೇ ಕುಳಿತು ಈಗ ದೇಶದ ಗೃಹ ಸಚಿವರ ವಿರುದ್ಧವಾಗಿ ಪ್ರಿಯಾಂಕ ಖರ್ಗೆ ಅವರು ಏನಂತಂದ್ರು, ನಾಲಾಯಕ ಗೃಹ ಸಚಿವರು ಅಂತಂದ್ರು. ಅದು ದ್ವೇಷ ಭಾಷಣ ಅಲ್ವಾ? ನೀವು ಮಾಡಿ ತಂದಿರೋ ಬಿಲ್ ಯಾವುದು? ದ್ವೇಷ ಭಾಷಣದ್ದು. ದ್ವೇಷ ಭಾಷಣದ ಇದು ಬಿಲ್ಲಿನ ಮೇಲೆ ಮಾತಾಡೋದಾಗ್ಲೇನೆ ನೀವು ದೇಶದ ಗೃಹ ಸಚಿವರ ಮೇಲೆ ನೀವು ಯಾವ ದ್ವೇಷ ಭಾಷಣ ಮಾಡಲಿಲ್ವಾ? ಇದಕ್ಕೆ ಯಾರು ಹೊಣೆ? ಈಗ ಅವ್ರ ಮೇಲೆ ಏನ್ ಕ್ರಮ ಜರುಗಿಸ್ತೀರಿ? ಅವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತೀರಿ? ಇವತ್ತು ಮಾಡ್ಬೇಕಲ್ಲ ಅವರು. ಒಬ್ಬ ಮಂತ್ರಿ ಆದ್ರೆ ಅವ್ರಿಗೆ ಬೇರೆ ನ್ಯಾಯ, ಬೇರೆಯವ್ರಿಗೆ ಬೇರೆ ನ್ಯಾಯ ಇರುತ್ತಾ? ಸೇಮ್ ಥಿಂಗ್ ವಿಧಾನಸಭೆಯಲ್ಲೂ ಕೂಡ ಆಯ್ತು. ಬೈರತಿ ಸುರೇಶ್ ಅವರು, ಕರಾವಳಿ ಅವರು ಇರೋದೇ ಬೆಂಕಿ ಹಚ್ಚೋಕೆ ಅನ್ನೋಂಥದ್ದು ಹೇಳಿದ್ರು. ಇಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ನಿಂದನೆ ಮಾಡಿದ್ದಾರೆ. ಇದೆ. ಈಗ ನನಗನ್ಸಂಗೆ ಇವರ ಕ್ಯಾಬಿನೆಟ್ ಅಲ್ಲೇನೆ ಅರ್ಧದಷ್ಟು ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇದೇನ ಜಾರಿಗೆ ಬಂದ್ರೆ ಅವರೇ ಮೊದಲು ಜೈಲಿಗೆ ಹೋಗ್ಬೇಕಾಗತ್ತೆ. ಇಂಥ ಪರಿಸ್ಥಿತಿ ಇದೆ. ಆದ್ರೆ ಏನಂತಂದ್ರೆ ನನ್ನವರನ್ನ ರಕ್ಷಿಸು, ಅಲ್ಲದವರನ್ನ ಶಿಕ್ಷಿಸು ಅನ್ನೋ ರೀತಿಯಲ್ಲಿ ಇವತ್ತು ಇವರ ಈ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ. ಇವರು ಬೇರೆಯವರನ್ನ ಶಿಕ್ಷೆ ಕೊಡ್ಲಿಕ್ಕೆ ಮಾತ್ರವೇ ಹೊರತು ಅವರನ್ನ ಶಿಕ್ಷೆ ಕೊಡಿಸ್ಲಿಕ್ಕಲ್ಲ, ಅವರ ರಕ್ಷಣೆಗಾಗಿ ಇದನ್ನ ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚೆಲುವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಿಲ್ ಪರಿಷತ್ನಲ್ಲಿ ಪಾಸ್ ಆದ ನಂತರ ಈಗ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ. ರಾಜ್ಯಪಾಲರನ್ನ ನಾವು ಭೇಟಿಯಾಗ್ತೀವಿ. ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕದ ಹಾಗೆ ನಾವು ಅವರನ್ನ ಮನವಿ ಮಾಡ್ತೀವಿ. ಇದು ಈ ವಿವಾದಾತ್ಮಕ ಬಿಲ್ ಇದೆಯಲ್ಲ, ಇದರ ಪರಿಣಾಮಗಳ ಬಗ್ಗೆ, ಮುಂದಾಗುವಂತ ಪರಿಣಾಮಗಳ ಬಗ್ಗೆ ರಾಜ್ಯಪಾಲರಿಗೆ ನಾವು ಮನವಿಯನ್ನ ಮಾಡ್ತೀವಿ, ಅಂಕಿತ ಹಾಕಬೇಡಿ ಅಂತ ಹೇಳಿ ಅನ್ನೋದನ್ನ ಚೆಲುವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಾ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರೋಧಿ ಮತ್ತು ಮಾರಕವಾದ ಬಿಲ್. ಇದಕ್ಕೆ ಅಂಕಿತ ಹಾಕಬೇಡಿ. ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ಚೆಲುವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಕೋರ್ಟ್ನಲ್ಲೂ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಚೆಲುವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಇದನ್ನ ಈ ದ್ವೇಷ ಭಾಷಣ ಬಳಸುವುದೇ ಇತ್ತಲ್ಲ, ಕಾಯ್ದೆ ಆಗಲು ಬಿಡೋದಿಲ್ಲ. ಬಿಲ್ಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ನಾವು ಮನವಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಚೆಲುವಾದಿ ನಾರಾಯಣಸ್ವಾಮಿ.
ದ್ವೇಷ ಭಾಷಣದ ಬಿಲ್ ಎರಡೂ ಸದನದಲ್ಲೂ ಕೂಡ ಪಾಸ್ ಆಗಿರತಕ್ಕಂಥದ್ದು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆ ಆ ಬಿಲ್ ಪಾಸ್ ಆಗಿದೆ. ಇನ್ನು ಬಿಜೆಪಿ ಮುಂದಿನ ನಡೆ ಏನು ಅನ್ನೋಂಥದ್ದು ಬಹಳ ಕುತೂಹಲ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಬಿಲ್ ಅನ್ನ ಈಗಾಗಲೇ ಎರಡೂ ಸದನದಲ್ಲೂ ಕೂಡ ಪಾಸ್ ಮಾಡ್ಕೊಂಡಿದೆ ಬಹುಮತದ ಆಧಾರದ ಮೇಲೆ. ಸೊ ಇದನ್ನ ಮುಂದಿನ ಹೋರಾಟ ಯಾವ ರೀತಿ ಮಾಡುತ್ತೆ ಬಿಜೆಪಿ? ನೋಡಿ, ಇದು ರಾಜಕಾರಣಿಗಳನ್ನ, ಸರ್ಕಾರವನ್ನ ವಿರೋಧಿಸ್ತಕ್ಕಂಥ, ನಿಂದಿಸ್ತಕ್ಕಂಥ, ಅದು ಬೇರೆ ಬೇರೆ ಸಂಘಟನೆಗಳವರನ್ನ ಎಲ್ಲರನ್ನೂ ಅಣಿಯಲಿಕ್ಕೆ ಮಾಡಿರ್ತಕ್ಕಂಥ ಬಿಲ್ಲು. ಇದನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಆದರೂ ಕೂಡ